Hello everyone. Welcome back to my channel. ಇವತ್ತಿನ ವಿಡಿಯೋಲಿ ನಾನು ಫೈಂಡಿಂಗ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಈ ಟಾಪಿಕ್ ಮೇಲೆ ಕಂಪ್ಲೀಟಾಗಿ ನಾನು ಬೇಸಿಕ್ ಲೆವೆಲಿಂದ ಹಿಡಿದು ನಿಮ್ಮ ಎಕ್ಸಾಮ್ಸಲ್ಲಿ ಬರೋ ಕ್ವಶನ್ಸ್ ಏನಿರುತ್ತೋ ಆ ಲೆವೆಲ್ವರೆಗೂ ನಾನು ಕಂಪ್ಲೀಟಾಗಿ ಈ ವಿಡಿಯೋ ಡಿಸ್ಕಸ್ ಮಾಡ್ತೇನೆ. ಅಂದರೆ ಇದು ನಿಮ್ಮ ಕ್ಲಾಸ್ 10th ಮಕ್ಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾರು ಕ್ಲಾಸ್ 10th ಅಲ್ಲಿ ಇದ್ದೀರಾ ಆ ಮಕ್ಕಳು ಈ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಬೇರೆ ಕ್ಲಾಸಿಂದ ಯಾರು ಇದ್ದೀರಾ, ಸಪೋಸ್ ಅಂದ್ಕೊಳ್ಳಿ 9th ಪಾಸ್ ಆಗಿದ್ದೀರಾ ಅಂದರೆ ಎಸ್, ಅಥವಾ 9th ಅಲ್ಲಿ ಇದ್ದೀರಾ ಅಂದರೆ ಬೇಡ. ಬಟ್ 9th ಪಾಸ್ ಆಗೇನಾದರೂ 9th ಪಾಸ್ ಆಗಿದ್ದೀರಾ ಅಂದರೆ ನಿಮ್ಮ ಸಮ್ಮರ್ ಹಾಲಿಡೇಸಲ್ಲಿ ನೀವು ಇದನ್ನು ಕಲಿಬೋದು, ಏನು ಇಶ್ಯೂ ಏನಿಲ್ಲ. ಇದು ಬಂದು ಯಾವ ಚಾಪ್ಟರ್ ಅಂದರೆ ಈ ಟಾಪಿಕ್ ನಿಮಗೆ ರಿಯಲ್ ನಂಬರ್ಸಲ್ಲಿ ಬರುತ್ತೆ, ಸರಿನಾ? ರಿಯಲ್ ನಂಬರ್ಸಲ್ಲಿ ಈ ಟಾಪಿಕ್ ಮೇಲೆ ತುಂಬಾ ಮಕ್ಕಳಿಗೆ ಡೌಟ್ಸ್ ಇರುತ್ತೆ. ನಾನು ಈ ವಿಡಿಯೋಲಿ ಈಸಿ ಲೆವೆಲಿಂದ ಹಿಡ್ದು ಏನು ಕಾಂಪ್ಲಿಕೇಟೆಡ್ ಆಗಿರಲಿ ಅಥವಾ ಏನು ಟ್ರಿಕ್ಕಿ ಕ್ವಶನ್ಸ್ ಇರುತ್ತೋ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ನೋಡಿ, ಎಚ್ ಸಿ ಎಫ್ ಅಂದರೆ ಏನಿದ್ರ ಅರ್ಥ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅರ್ಥ. ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್, ಎಮ್ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪಲ್. ವಾಟ್ ಡು ಮೀನ್ ಬೈ ಫ್ಯಾಕ್ಟರ್ ಅಂಡ್ ವಾಟ್ ಡು ಮೀನ್ ಬೈ ಮಲ್ಟಿಪಲ್ ಅಂದರೆ ನೋಡಿ, ಫಸ್ಟ್ ಈ ಎರಡು ವರ್ಡ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಇದು. ಫ್ಯಾಕ್ಟರ್ ಅಂದರೆ ನೀವೇನಂತ ಅರ್ಥ ಮಾಡ್ಕೋದ್ರೆ ಸಿಂಪಲ್ ಆಗಿ ಯಾವುದೋ ಒಂದು ನಂಬರ್ ಇದೆ ಅಂದ್ಕೊಳ್ಳಿ, ಸರಿನಾ? ಯಾವುದೋ ನಂಬರ್ ಇದೆ, ಈ ನಂಬರು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಥವಾ ಯಾವ ಟೇಬಲಲ್ಲಿ ಬರುತ್ತೆ, ಅರ್ಥ ಆಗ್ತದೆಯಾ? ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ 8 ಯಾವ ಟೇಬಲಲ್ಲಿ ಬರುತ್ತೆ? 8 1 ಎಲ್ಲೂ ಡಿವೈಡ್ ಆಗುತ್ತೆ, 1 ಟೇಬಲಲ್ಲೂ ಬರುತ್ತೆ, ಅಂದರೆ 1 ಈಸ್ ಅ ಫ್ಯಾಕ್ಟರ್ ಆಫ್ 8 ಅಂತ ಹೇಳ್ಬೋದು. ಅದೇ ಥರ 2 ಟೇಬಲಲ್ಲೂ ಡಿವೈಡ್ ಆಗುತ್ತೆ, ಅಂದರೆ 2 ಈಸ್ ಅ ಫ್ಯಾಕ್ಟರ್ ಆಫ್ 8 ಅಂತ ಹೇಳ್ಬೋದು. 3 ಟೇಬಲಲ್ಲಿ ಬರಲ್ಲ, ಅಂದರೆ 3 ಇಸ್ ನಾಟ್ ಅ ಫ್ಯಾಕ್ಟರ್. ಅದೇ ಥರ 4 ಟೇಬಲಲ್ಲೂ 8 ಬರುತ್ತೆ, ಅಂದರೆ 4 ಈಸ್ ಅ ಫ್ಯಾಕ್ಟರ್ ಆಫ್ 8, ಅಂದರೆ 4 ಇಂದ 8 ಡಿವೈಡ್ ಆಗುತ್ತೆ ಅಂತ ಅರ್ಥ ಬೇಸಿಕಲಿ. ನೆಕ್ಸ್ಟ್ 5 6 7 ಯಾವುದು ಬರಲ್ಲ, ಡೈರೆಕ್ಟಾಗಿ 8 ಈಸ್ ಅ ಫ್ಯಾಕ್ಟರ್ ಆಫ್ 8. ಫ್ಯಾಕ್ಟರ್ ಅಂದರೆ ಗೊತ್ತಾಗಿರ್ಬೇಕು ಅನ್ಸುತ್ತೆ, ಅಂದರೆ ಪರ್ಟಿಕ್ಯುಲರ್ಲಿ ಆ ನಂಬರು ಯಾವ ನಂಬರ್ಸಿಂದ ಡಿವೈಡ್ ಆಗುತ್ತೋ ಅದೇ ಅದರ ಫ್ಯಾಕ್ಟರ್ಸ್, ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. ಮಲ್ಟಿಪಲ್ ಅಂದರೆ ವೆರಿ ಸಿಂಪಲ್. ಮಲ್ಟಿಪಲ್ ಅಂದರೆ ಆ ಕೊಟ್ಟಿರೋ ನಂಬರು ಅದ್ರ ಟೇಬಲ್ಸ್ ಬರ್ಕೊಂಡು ಹೋಗ್ತೀರಾ. ಅಂದರೆ ಫಾರ್ ಎಕ್ಸಾಂಪಲ್ 8 ತಗೊಂಡೆ, ವಾಟ್ ಈಸ್ ದಿ ಮಲ್ಟಿಪಲ್ ಆಫ್ 8 ಅಂದರೆ 8 ಟೇಬಲ್ಸ್ ಬರ್ಕೊಂಡು ಹೋಗೋದು ನಾನು. 8 1 8, 8 2 16, 8 3 24, 8 4 32, ಅದೇ ಥರ ಸೊ ಆನ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಟೇಬಲ್ಸ್ ಬರೆಯೋದೇ ಮಲ್ಟಿಪಲ್ಸು. ಆ್ಯಂಡ್ ಕೊಟ್ಟಿರೋ ನಂಬರ್ನ ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು ಅದನ್ನು ನಾವು ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಎರಡು ವರ್ಡ್ ನಿಮ್ಗೆ ಅರ್ಥ ಆಗಿದೆ ಅಂದರೆ ನಾವು ಪ್ರೊಸೀಡ್ ಆಗ್ಬೋದು. ನೋಡಿ, ಒಂದು ಎಕ್ಸಾಂಪಲ್ ತೊಗೊತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ನೋಡಿ, ಸಪೋಸ್ ನಾನೇನಾದರೂ ವಾಟ್ ಈಸ್ ದಿ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 8 ಮತ್ತು ಇನ್ನೊಂದು ನಂಬರ್ ಯಾವುದು 12. ಈ 8 ಮತ್ತು 12ಗೆ ನಾನು ಎಚ್ ಸಿ ಎಫ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಾನೇನು ಮಾಡಬೇಕು? ಬೇಸಿಕಲಿ ಎಚ್ ಸಿ ಎಫ್ ಅಂದರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಕರೆಕ್ಟಾ? ನಾನೇನು ಮಾಡ್ತೀನಿ, ಈ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಗೊತ್ತಾಯ್ತು ನಮಗೆ. ಫ್ಯಾಕ್ಟರ್ಸ್ ಅಂದರೆ ಏನಂತ ಅರ್ಥ? ಈ 8 ಮತ್ತು 12 ಈ ಎರಡೂ ನಂಬರು ಯಾವ ಟೇಬಲಲ್ಲಿ ಡಿವೈಡ್ ಆಗುತ್ತೆ ಅದನ್ನೆಲ್ಲ ಬರ್ಕೊತೇನೆ. ಎರಡರಲ್ಲೂ ಕಾಮನ್ ಆಗಿರ್ಬೇಕು, ಅರ್ಥ ಆಗ್ತದೆ ಅಂದರೆ ಅದಕ್ಕೆ 2 ಅಂತ ಹೇಳ್ತಾ ಇದ್ದೀನಿ. ಬರೀ 8 ಬರೀ 12 ಅಲ್ಲ, ಎರಡು ನಂಬರ್ ಯಾವ ಟೇಬಲಲ್ಲಿ ಹೋಗುತ್ತೆ? 1 ಅಲ್ಲಿ 2 ಡಿವೈಡ್ ಆಗುತ್ತೆ, ಕರೆಕ್ಟಾ? ಆ್ಯಂಡ್ ಅದೇ ಥರ ನೋಡ್ತೀರಾ 2 ಅಲ್ಲೂ ಕೂಡ 2 ಬರುತ್ತೆ. 2 ಟೇಬಲಲ್ಲಿ 8 ಬರುತ್ತೆ, 2 4 8, 2 6 12. 3 ಟೇಬಲಲ್ಲಿ 2 ಬರಲ್ಲ, ಬರೀ 12 ಮಾತ್ರ ಬರುತ್ತೆ, ಅಂದರೆ ತಗೊಳಂಗಿಲ್ಲ. ಕಾಮನ್ ಫ್ಯಾಕ್ಟರ್ಸ್ ಮಾತ್ರ ತಗೊತಾ ಇದ್ದೀನಿ. ನೋಡಿ, ಇಲ್ಲಿ ಬರೆದು ಬಿಡ್ತೀನಿ. ನೋಡಿ, ನಾನೇನು ಆ್ಯಕ್ಚುಲಿ ಬರೀತಾ ಇರೋದಂದರೆ, ನಾವು ಸಿಂಪಲ್ ವರ್ಡ್ಸಲ್ಲಿ ಏನು ಅರ್ಥ ಮಾಡ್ಕೋಬೋದಂದರೆ, ನಾನು ಎರಡು ನಂಬರ್ ಯಾವ ಟೇಬಲಲ್ಲಿ ಡಿವೈಡ್ ಆಗುತ್ತೆ ಅದನ್ನು ಬರೀತಾ ಇದ್ದೀನಿ. ಬಟ್ ಅದನ್ನ ಏನಂತ ಕರಿಬೇಕು? ಕಾಮನ್ ಫ್ಯಾಕ್ಟರ್ಸ್. ಆ ಕಾಮನ್ ಫ್ಯಾಕ್ಟರ್ಸಲ್ಲಿರೋ ಹೈಯೆಸ್ಟ್ ನಂಬರ್ನ ನಾವು ಹುಡುಕ್ಬೇಕಷ್ಟೇ. ನೆಕ್ಸ್ಟು 3 ಟೇಬಲಲ್ಲಿ ಹೋಗಲ್ಲ, 4 ಅಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ಯಾವುದ್ರಲ್ಲೂ ಡಿವೈಡ್ ಆಗಲ್ಲ, ಅರ್ಥ ಆಗ್ತಾ ಇದೆಯಾ? ಈ 3 ನಂಬರ್ಸ್ ನಮ್ಮ ಹತ್ರ ಇರೋದು. ಈ 3ರಲ್ಲಿ ದೊಡ್ಡ ನಂಬರ್ ಯಾವುದಂದ್ರೆ, ಹೈಯೆಸ್ಟ್ ನಂಬರ್ ಯಾವುದಂದ್ರೆ ದಿಸ್ ಈಸ್ ಯುವರ್ ಹೈಯೆಸ್ಟ್ ನಂಬರ್. ಅದಕ್ಕೆ ಏನಂತ ಹೇಳ್ಬೋದು? ಎಚ್ ಸಿ ಎಫ್ ಈಸ್ 4.
ಇಷ್ಟೇ ಆಕ್ಚುಲಿ ಇದೇ ಮೀನಿಂಗ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇರೋ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಅಂದ್ರೆ ಯಾವ್ಯಾವ ನಂಬರ್ಸ್ ಇಂದ ಈ ಎರಡು ನಂಬರ್ ಡಿವೈಡ್ ಆಗುತ್ತೋ ಅದರಲ್ಲಿ ಹೈಯೆಸ್ಟ್ ನಂಬರ್. ನೆಕ್ಸ್ಟ್ ನಾನು LCM ಕಂಡಿಡಿರಿ ಅಂತ ಹೇಳಿದ್ರೆ ಇದೇ ನಂಬರ್ಸ್ಗೆ ನಾನು ಬೇಸಿಕಲಿ 8 ಟೇಬಲ್ಸ್ ಬರ್ಕೊಂಡು ಹೋಗ್ತೀನಿ, ಮಲ್ಟಿಪಲ್ಸ್ ಆಫ್ 8 ಬರ್ಕೊಂಡು ಹೋಗ್ತೀನಿ. 8 1s 8 2s 16, 8 3s 24, 8 4s 36, 8 5s 40, sorry 8 5s 40, 8 6s 48 ಡ್ಯಾಶ್ ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಅದೇ ತರ ಕೊಟ್ಟಿರೋ ನಂಬರ್ ಯಾವುದು 12ಗೆ ಏನೇನು ಟೇಬಲ್ಸ್ ಅಂದ್ರೆ 12 ಟೇಬಲ್ಸ್ ಬರ್ಕೊಂಡು ಹೋಗ್ತೀನಿ. 12 1s 12 2s 24, 12 3s 36, 12 4s 48, 12 5s 60 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಾಕಿಷ್ಟು. ಇದರಲ್ಲಿ ಯಾವ್ದು ಕಾಮನ್ ಮಲ್ಟಿಪಲ್ಸ್ ಇದೆ, ಬಿಕಾಸ್ ನಮ್ದೇನು LCM ಅಂದ್ರೆ ಏನಂತ ಅರ್ಥ, ಕಾಮನ್ ಮಲ್ಟಿಪಲ್. ಯಾವ್ದು ಕಾಮನ್ ಮಲ್ಟಿಪಲ್ ಇದೆ ನೋಡಿ, ಇಲ್ಲಿ ನನಗೆ 24 ಇದೆ ಅಂದ್ರೆ ಇಲ್ಲೂ 24 ಇದೆ, ಎರಡು ಕಾಮನ್ ಮಲ್ಟಿಪಲ್ಸ್ ಆಯ್ತು. 36 ಇಲ್ಲೂ ಇದೆ, ಇಲ್ಲೂ ಇದೆ. 48 ಇಲ್ಲೂ ಇದೆ, ಇಲ್ಲೂ ಇದೆ. ದೇರ್ಫೋರ್ ನನಗೆ ಸಿಕ್ಕಿರೋ ಕಾಮನ್ ಮಲ್ಟಿಪಲ್ಸ್ 3 ಇದೆ, 24, 36, 48. ಈ ಮೂರರಲ್ಲಿ ಯಾವ್ದು ಕಡಿಮೆ ನಂಬರ್ ಅಂದ್ರೆ 24. ಸೊ ಅದೇನಾಗ್ಬಿಡುತ್ತೆ, ನಮ್ಮ ಲೀಸ್ಟ್ ಕಾಮನ್ ಇರೋ ಕಾಮನ್ ಮಲ್ಟಿಪಲ್ಸ್ ಅಲ್ಲಿ ಲೀಸ್ಟ್ ಕಡಿಮೆ ಇರೋ ನಂಬರ್ ಯಾವುದು 24. ಸೊ HCF ಗೊತ್ತಾಯ್ತು, LCM ಗೊತ್ತಾಯ್ತು, ಇದೇ ಇದ್ರ ಮೀನಿಂಗ್. ಸೊ ನಮ್ಗೆ ಮೀನಿಂಗ್ ಗೊತ್ತಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ನಾವು ಮಾಡ್ತಾ ಇರೋದೇನೋ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡು ಹಿಡಿತಾ ಇದೀವಿ. ಇರೋ ಕಾಮನ್ ನಂಬರ್ಸ್ ಏನು, ಆ ಕಾಮನ್ ನಂಬರ್ಸ್ ಇಂದ ಆ ಎರಡು ನಂಬರ್ ಏನ್ ಡಿವೈಡ್ ಆಗ್ತಾ ಇದೆಯೋ ಅದ್ರಲ್ಲಿರೋ ಹೈಯೆಸ್ಟ್ ನಂಬರ್. LCM ಅಂದ್ರೆ ನಾವು ಆ ಎರಡು ನಂಬರ್ಸ್ ಟೇಬಲ್ ಬರ್ಕೊಂಡು ಹೋಗ್ತೀವಿ, ಅದ್ರಲ್ಲಿರೋ ಕಡಿಮೆ ನಂಬರ್ ಯಾವ್ದಿದೆಯೋ ಕಾಮನ್ ಮಲ್ಟಿಪಲ್ ಅಲ್ಲಿ ಲೀಸ್ಟ್ ನಂಬರ್. ಈಸಿ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾ ಇವತ್ತಿನ ಟಾಪಿಕ್ ಏನಿದೆಯೋ ಅದ್ರ ಬಗ್ಗೆ ಇವಾಗ ಫೋಕಸ್ ಮಾಡೋಣ. ಸ್ಟೆಪ್ಸ್ ಟು ಫೈಂಡ್ HCF ಅಂಡ್ LCM. ಏನೇನ್ ಸ್ಟೆಪ್ಸ್ ಪ್ರಿಯೋರ್ ಆಗಿ ನಮ್ಗೆ ಗೊತ್ತಿರಬೇಕು, ಅದೇ ಒಂಥರ ಬೇಸಿಕ್ಸ್ ತರ ಇದು ನೋಡಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ನಾವು ಕೊಟ್ಟಿರೋ ನಂಬರ್ ನಾವು ಎಕ್ಸ್ಪ್ರೆಸ್ ದ ಗಿವನ್ ನಂಬರ್, ಕೊಟ್ಟಿರೋ ನಂಬರ್ನ ನಾವು ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಬೇಕು. ಬೇಸಿಕಲಿ ನಾವು ಕೊಟ್ಟಿರೋ ನಂಬರ್ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಡುಹಿಡಿಬೇಕು. ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ಅದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಿರುತ್ತೋ ಪ್ರೈಮ್ ಫ್ಯಾಕ್ಟರ್ಸ್ ಅದ್ ಮಾಡ್ಬೇಕು ನಾವು. ಅಂಡ್ ಇದನ್ನ ನಾನು ಈ ವಿಡಿಯೋ ಹೇಳ್ಕೊಡ್ತಾ ಇಲ್ಲ, ಬಿಕಾಸ್ ಯಾಕಂದ್ರೆ ಈ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ನಾನು ಅದಕ್ಕಂತಾನೆ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ, ಅಂದ್ರೆ ಯಾರ್ಯಾರು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬರಲ್ವೋ, ಫಸ್ಟ್ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಕಲಿಬೇಕು. ನಾನು ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೀವು ಅಲ್ಲಿಂದ ಹೋಗಿ ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಕಲ್ತ್ಕೊ ಬನ್ನಿ, ಆಮೇಲೆ ಈ ವಿಡಿಯೋನ ವಾಚ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ಮೇಲೆ ನೀವು HCF ಕಂಡುಹಿಡಿಬೇಕಂದ್ರೆ ಏನ್ ಮಾಡಿ, ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್. H ಸ್ಟ್ಯಾಂಡ್ಸ್ ಫಾರ್ ಏನು, H ಅಂದ್ರೆ ಹೈಯೆಸ್ಟ್, ಅದ್ರ ಉಲ್ಟಾ ನೋಡಿ, ಅಂದ್ರೆ ಕಡಿಮೆ ಇರೋ ಪವರ್ ಬರಿಬೇಕು. ಯಾವ್ದಕ್ಕೆ, ಇರೋ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಯಾವ್ಯಾವಲ್ಲಿ ಪ್ರೈಮ್ ನಂಬರ್ಸ್ ಅಂತ ಜ್ಞಾಪನ ಇಟ್ಕೊಳ್ಳಿ. ಬೇಸಿಕಲಿ ನಾವು ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡ್ತೀವಿ. ಅಲ್ಲಿರೋ ಪ್ರೈಮ್ ನಂಬರ್ಸ್ ಅಲ್ಲಿ ಯಾವ್ದು ಕಾಮನ್ ನಂಬರ್ಸ್ ಬಂದಿರುತ್ತೋ, ಕಾಮನ್ ಅಂದ್ರೆ ಏನಂತ ಅರ್ಥ, ಕೊಟ್ಟಿರೋ ಎರಡು ನಂಬರ್ ಅಥವಾ ಮೂರು ನಂಬರ್ ಎಷ್ಟಾದ್ರೂ ನಂಬರ್ಸ್ ಕೊಡ್ಲಿ ಅವರು, ಆ ಎರಡು ನಂಬರ್ ಅಲ್ಲಿ ಕಾಮನ್ ಪ್ರೈಮ್ ನಂಬರ್ಸ್ ಯಾವ್ದಿದೆಯೋ ಅದಕ್ಕೆ ಇರೋ ಸ್ಮಾಲೆಸ್ಟ್ ಪವರ್. ಓಕೆ, ನೆಕ್ಸ್ಟ್ ನೋಡಿ, LCM ಕಂಡುಹಿಡಿಬೇಕಂದ್ರೆ ಸೇಮ್ ಪ್ರಾಡಕ್ಟ್ ಮಾಡಿ ಉಲ್ಟಾ ನೋಡ್ಬೇಕು. ಲೀಸ್ಟ್ ಅಂದ್ರೆ ಉಲ್ಟಾ ನೋಡಿ, ಗ್ರೇಟೆಸ್ಟ್ ಪವರ್ ಬರಿಬೇಕು. ಯಾವ್ದಕ್ಕೆ, ಇರೋ ಎಲ್ಲಾ ಪ್ರೈಮ್ ನಂಬರ್ಸ್ ಇನ್ವಾಲ್ವ್ಡ್, ಅಂದ್ರೆ ಎಲ್ಲಾ ಪ್ರೈಮ್ ನಂಬರ್ಸ್ ಕಾಮನ್ ಇದೆಯೋ ಇಲ್ವೋ ಅದು ಟೆನ್ಷನ್ ಇಲ್ಲ, ಎಲ್ಲಾ ನಂಬರು ಬರೀತೀರಾ. ಯಾವ ತರ ಒಂದು ಎಕ್ಸಾಂಪಲ್ ನೋಡಿ, ಆಲ್ರೆಡಿ 8 and 12 ಗೆ ನಮ್ಗೆ HCF LCM ಮಾಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ಮಾಡಿದೀನಿ. LCM 24 ಬಂದಿದೆ, HCF 4. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ, ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೋದು ನೋಡಿ. ಪ್ರೈಮ್ ಫ್ಯಾಕ್ಟರೈಸೇಷನ್ 8ಗೆ ಡೈರೆಕ್ಟ್ ಆಗಿ ಮಾಡೋಣ. ಏನಂತ ಹೇಳ್ಬೋದು, 4 2s 8, 4ನ ಹೆಂಗ್ ಬಿಡ್ಸ್ ಬರಿಬೋದು, ಇನ್ನು 2 2s 4 ಇಂಟು ಇನ್ನೊಂದು 2 ಇದೆ, ಅಂದ್ರೆ ಎಷ್ಟಾಯ್ತು 2 power 3. 12ನ ಹೆಂಗ್ ಬರಿಬೋದು ನಾವು, 4 3s ಅಂದ್ರೆ 2 ಇಂಟು 2 ಇಂಟು 3, ಅಂದ್ರೆ 2 power 2 ಇಂಟು 3 power 1. ಇವಾಗ HCF ಕಂಡುಹಿಡಿಬೇಕಂದ್ರೆ ಎರಡರಲ್ಲೂ ಕಾಮನ್ ಇರೋ ನಂಬರ್ನ ಬರ್ಕೊಂಬಿಡಿ. ಎರಡರಲ್ಲೂ ಕಾಮನ್ ಇರೋ ನಂಬರ್ 2 ಇದೆ, ಅದಕ್ಕೆ ಬರ್ದ್ಬಿಟ್ಟೆ.
ಇವಾಗ ಇಲ್ಲಿ 2 ಪವರ್ 3 ಇದೆ, ಇಲ್ಲಿ 2 ಪವರ್ 2 ಇದೆ. ನಾವೇನ್ ನೋಡ್ಬೇಕು, ಕಡಿಮೆ ಇರೋ ಪವರ್ ನೋಡ್ಬೇಕು, ಸ್ಮಾಲೆಸ್ಟ್. ಎರಡರಲ್ಲೂ ಕಡಿಮೆ ಪವರ್ ಯಾವುದು? 2 ಪವರ್ 2 ಅನ್ನೋದು ಕಡಿಮೆ. ಸೊ 2 ಪವರ್ 2 ಎಷ್ಟಾಗ್ಬಿಡುತ್ತೆ? 2 2 4. ಅದೇ ತರ ಎಲ್ ಸಿ ಎಂ ನೋಡಿ, ವೆರಿ ಸಿಂಪಲ್. ಎಲ್ ಸಿ ಎಂ ಏನ್ ಹೇಳುತ್ತೆ, ಎಲ್ಲಾ ಪ್ರೈಮ್ ನಂಬರ್ಸ್ ಬರೆದ್ಬಿಡಿ. ಅಲ್ಲಿ ಬಂದಿರೋ ಎಲ್ಲಾ ಪ್ರೈಮ್ ನಂಬರ್ಸ್, ಇಲ್ಲಿ 2 ಇದೆ 3 ಇದೆ, ಎರಡು ಬರೆದು ಬಿಡ್ತೀನಿ. ಪ್ರಾಡಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಜಾಸ್ತಿ ಇರೋ ಪವರ್, ಇಲ್ಲಿ ಜಾಸ್ತಿ ಯಾವ್ದಿದೆ? 2ಗೆ ಪವರ್ 3 ಇದೆ, ಇಲ್ಲಿ ಪವರ್ 2 ಇದೆ. ಜಾಸ್ತಿ ಇರೋದು ಯಾವುದು? ಪವರ್ 3. ಅಂಡ್ 3ಗೆ ಇರೋದೇ ಒಂದೇ ಪವರ್, ಅದು ಬರೀಬೇಕು. ಇರೋ ಎಲ್ಲಾ ನಂಬರು ಬರೀಬೇಕು, ಅದಕ್ಕೆ ಹೈಯೆಸ್ಟ್ ಪವರ್ ಬರೀಬೇಕು. ಗ್ಯಾಪ್ ಇಟ್ಕೊಳ್ಳಿ, ಗ್ರೇಟೆಸ್ಟ್. 2 ಪವರ್ 3 ಅಂದ್ರೆ 8, 8 3 is 24. ನೋಡಿ ಬೇಕಂದ್ರೆ ವೆರಿಫೈ ಮಾಡಿ, ಪ್ರೀವಿಯಸ್ಲಿ ಆಲ್ರೆಡಿ ಮಾಡಿದೀವಿ. 4 24. ಸೊ ದಿಸ್ ಇಸ್ ಹೌ ಯು ಡೂ ಇಟ್. ಅಷ್ಟೇ, ವೆರಿ ಸಿಂಪಲ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡು ಕೂಡ ನಾವು ಈಸಿಯಾಗಿ ಮಾಡ್ಬೋದು. ನಿಮ್ಗೆ ರೂಲ್ ಗೊತ್ತಿರಬೇಕು. ಎಚ್ ಸಿ ಎಫ್ ಅಂದ್ರೆ ಸ್ಮಾಲೆಸ್ಟ್ ಪವರ್ ಆಫ್ ಏನದು ಕಾಮನ್ ಪ್ರೈಮ್ ಫ್ಯಾಕ್ಟರ್. ಎಲ್ ಸಿ ಎಂ ಅಂದ್ರೆ ಗ್ರೇಟೆಸ್ಟ್ ಪವರ್ ಬರೀರಿ ಎಲ್ಲಾ ನಂಬರ್ಸ್. ಈಸಿನಾ? ಇವಾಗ ನಾವು ಈಸಿ ಲೆವೆಲ್ ಇಂದ ಕ್ವಶನ್ಸ್ ಮಾಡ್ಕೊಂಡು ಹೋಗೋಣ. 12. ಸೊ 12 ಕ್ಯಾನ್ ಬಿ ರಿಟರ್ನ್ ಆಸ್, ಅಥವಾ ನೀವು ಪ್ರೈಮ್ ಫ್ಯಾಕ್ಟರ್ಸಿಂಗ್ ಮಾಡ್ಕೊಳ್ಳಿ. 2 6 2 3 3 1. 15 ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಂಡ್ರೆ 15 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಆಗುತ್ತೆ. 3 5 5 1. 21 ಒನ್ಸ್ ಅಗೇನ್ 3 ಇಂದ, 3 7 7 1. ನೋಡಿ, ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಳ್ಕೊಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ಜಸ್ಟ್ ಎಚ್ ಸಿ ಎಫ್ ಎಲ್ ಸಿ ಎಂ. ನಾನು ಇವತ್ತಿನ ಟಾಪಿಕ್ ಕನ್ಸಿಡರ್ ಮಾಡಿರೋದೇ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ, ಅದಕ್ಕೆ ಅದೆರಡು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ನೀವು ಪ್ರೀವಿಯಸ್ ವಿಡಿಯೋ ನಾನೇನ್ ಮಾಡಿದ್ದೀನೋ ಅಲ್ಲಿಂದ ಕಲ್ತ್ಕೊಬೇಕು. ಇವಾಗ ನಾನು ಫಸ್ಟ್ ಸ್ಟೆಪ್ ಮಾಡ್ತೀನಿ. ಏನದು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ತೀನಿ ದ ಗಿವನ್ ನಂಬರ್ ಇನ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಡೈರೆಕ್ಟ್ ಆಗಿ ಪವರ್ಸ್ ಅಲ್ಲೇ ಬರ್ದ್ಬಿಡ್ಲಾ? 2 ಪವರ್ 2 ಇಂಟು 3 ಪವರ್ 1. 15 ನ ಹೆಂಗ್ ಬರಿಬೋದು? 3 ಪವರ್ 1 ಇಂಟು 5 ಪವರ್ 1. 21 ಕ್ಯಾನ್ ಬಿ ರಿಟರ್ನ್ ಆಸ್ 3 ಪವರ್ 1 ಇಂಟು 7 ಪವರ್ 1. ಇಲ್ಲಿ ಅಬ್ಸರ್ವ್ ಮಾಡಿ, ನಾನ್ ಎಚ್ ಸಿ ಎಫ್ ಕಂಡುಹಿಡಿಬೇಕು ಅಂಡ್ ಎಲ್ ಸಿ ಎಂ ಕಂಡುಹಿಡಿಬೇಕಂದ್ರೆ, ಫಸ್ಟ್ ಎಚ್ ಸಿ ಎಫ್ ಕಂಡುಹಿಡಿಬೇಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಕಾಮನ್ ನಂಬರ್ಸ್ ಯಾವ್ದು. ಕಾಮನ್ ನಂಬರ್ಸ್ ಇದ್ರಲ್ಲಿ ಕಾಣ್ತಾ ಇರೋದು ಒಂದೇ, 3 3 and 3, ಮೂರರಲ್ಲೂ ಇರೋ ನಂಬರು ಅಂದ್ರೆ 3 ನಮ್ಮ ಆನ್ಸರ್. ಎಲ್ ಸಿ ಎಂ ಏನ್ ಹೇಳುತ್ತೆ? ಎಲ್ಲಾ ನಂಬರು ಬರೆದ್ಬಿಡಿ. 2 3 5 7. ಎಲ್ಲಾ ನಂಬರ್ಗೂ ಇರೋ ಹೈಯೆಸ್ಟ್ ಪವರ್. 2ಗೆ ಹೈಯೆಸ್ಟ್ ಪವರ್ ಏನಿದೆ? 2 ಇದೆ. 3ಗೆ ಹೈಯೆಸ್ಟ್ ಪವರ್ 1 ಇದೆ. 5 ಕೂಡ 1 ಇದೆ. 7 ಕೂಡ 1 ಇದೆ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ನೋಡಿ. ಇಲ್ಲಿ 2 2 4, 4 3 12, 12 5 60, 60 ಇಂಟು 7, 60 ಇಂಟು 7 ಮಾಡಿದ್ರೆ 7 6 42. ಅಂದ್ರೆ ಆನ್ಸರ್ ಎಷ್ಟು? ಎಲ್ ಸಿ ಎಂ ಬಂದು 420. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ತುಂಬಾನೇ ಈಸಿ ಇದೆ. ಜಸ್ಟ್ ನಿಮ್ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು ಗೊತ್ತಿರ್ಬೇಕು, ಮಿಕ್ಕಿದ್ದು ತುಂಬಾನೇ ಈಸಿ ಅದು. ಸೆಕೆಂಡ್ ಕ್ವೆಶನ್, 26 ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೋಣ. 2 1 2 3 ಅಂಡ್ 13 ಅನ್ನೋದು ಒಂದು ಪ್ರೈಮ್ ನಂಬರ್, ಡಿವೈಡ್ ಆಗಲ್ಲ, ಅದು ಬೇರೆ ನಂಬರ್ ಅಲ್ಲಿ. 91 ಐ ಥಿಂಕ್ 91 ಅನ್ನೋದು ಮೇ ಬಿ ನಂಗೆ ಅನ್ಸುತ್ತೆ ಪ್ರೈಮ್ ನಂಬರಾ. ಯಾವ್ದ್ರಲ್ಲಿ ಹೋಗುತ್ತೆ? 7 ಅಲ್ಲಿ ಒಂದ್ಸಲಿ ಚೆಕ್ ಮಾಡೋಣ ಇರಿ. ಬಿಕಾಸ್ 2 ಅಲ್ಲಿ ಆಗೋದಿಲ್ಲ, 3 ಅಲ್ಲೂ ಆಗೋದಿಲ್ಲ, ಅಂದ್ರೆ ನೆಕ್ಸ್ಟ್ 5 ಅಲ್ಲೂ ಆಗಲ್ಲ, ಅಂದ್ರೆ 7 1 7 8 9 ಅಂದ್ರೆ ಎಸ್. 7 2 14, 7 3 21, 13 1. So 26 can be written as 2 power 1 into 13 power 1, and 91 can be written as 7 power 1 into 13 power 1. ಸೊ ಎಚ್ ಸಿ ಎಫ್ ಎಚ್ ಅಂತ ಬರೀತೀನಿ, ಶಾರ್ಟ್ ಫಾರ್ಮ್ ಅಲ್ಲಿ ಎಲ್ ಸಿ ಎಂ ಎಲ್ ಅಂತ ಬರೀತೀನಿ. ಎಚ್ ಸಿ ಎಫ್ ಏನ್ ಹೇಳುತ್ತೆ? ಎರಡರಲ್ಲೂ ಇರೋ ಕಾಮನ್ ನಂಬರ್ನ ಬರ್ಕೊಳಪ್ಪ. ಫಸ್ಟ್ ಬರ್ಕೊಂಡೆ, ಅದಕ್ಕೆ ಸ್ಮಾಲೆಸ್ಟ್ ಪವರ್. ಎರಡರಲ್ಲೂ 1 1 ಇದೆ ಅಂದ್ರೆ 13 ಆನ್ಸರ್. ಎಲ್ ಸಿ ಎಂ ಏನ್ ಹೇಳುತ್ತೆ? ಎಲ್ಲಾ ನಂಬರು ಬರ್ದ್ಬಿಡಿ. 2 ಇಂಟು 7 ಇಂಟು 13. 2ಗಿರೋ ಹೈಯೆಸ್ಟ್ ಪವರ್ 1, 7ಗಿರೋ ಹೈಯೆಸ್ಟ್ ಪವರ್ 1, 13ಗಿರೋ ಹೈಯೆಸ್ಟ್ ಪವರ್ 1. ಈ ಎಲ್ಲಾ ನಂಬರು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 7 2 14, 14 ಇಂಟು 13, 14 ಇಂಟು 13. ಒಂದು ಕೆಲಸ ಮಾಡ್ತೀನಿ, ನಾನು ಕ್ಯಾಲ್ಸಿ ತಗೊಂಡ್ಬಿಡ್ತೀನಿ.
ಟೂ ಏನಿತ್ತಿದ್ದು 14 into 13 ಅಲ್ವಾ ಇದ್ದಿದ್ದು, ಐ ಆಮ್ ಸಾರಿ, 14 into 13, ಸೊ 182. ಆನ್ಸರ್ ಬಂದು 182. ಈಗ ನಾನು ಕ್ಯಾಲ್ಸಿ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ನೀವು ಮಲ್ಟಿಪ್ಲೈನೇ ಮಾಡಬೇಕು. ನಾನು ಜಸ್ಟ್ ವಿಡಿಯೋನ ಶಾರ್ಟ್ ಆಗಿ ಇಡೋದಕ್ಕೆ, ಬೇಗ ಮಾಡೋದಕ್ಕಷ್ಟೆ. ನೆಕ್ಸ್ಟ್ 36, 2 1s, 2 8s 16, 2 9s, 3 3s, 3 1s, 84, 2 4s, 2 2s, 2 2s, 2 1s, ಇವಾಗ ಇದು 3 ಅಲ್ಲಿ ಡಿವೈಡ್ ಆಗುತ್ತೆ, 3 7s, 7 1s. 36 ಬಂದು 2 power 2 ಎರಡು ಸಲ ಇದೆ, 3 power 2. and 84 ಬಂದು 2 power 2 into 3 power 1 into 7 power 1. HCF and LCM. HCF ಮಾಡೋದಕ್ಕೆ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಕಾಮನ್ ಇಲ್ಲಿ 3 ಇದೆ, ಇಲ್ಲೂ ಕಾಮನ್ 3 ಇದೆ. ಸೊ ಐ ವಿಲ್ ರೈಟ್ ಡೌನ್ ಕಾಮನ್ ನಂಬರ್ಸ್, ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಬರದೆ, ಆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ಗೆ ಏನು ಬರೀಬೇಕು, ಸ್ಮಾಲೆಸ್ಟ್ ಪವರ್. ಸೊ 2ಗೆ ಸ್ಮಾಲೆಸ್ಟ್ ಪವರ್ ಎಷ್ಟಿದೆ, 2ನೇ. 3ಗೆ ಸ್ಮಾಲೆಸ್ಟ್ ಪವರ್ ಬಂದು 1. ಸೊ ಬೇಸಿಕಲಿ 2 2s 4, 4 3s 12. LCM ಏನು ಹೇಳುತ್ತೆ, ಎಲ್ಲ ನಂಬರು ಬರೆದ್ಬಿಡಿ, 2 into 3 into 7. ಯು ನೀಡ್ ಟು ಜಸ್ಟ್ ರೈಟ್ ಡೌನ್ ಗ್ರೇಟೆಸ್ಟ್ ಪವರ್ ಅಷ್ಟೇ. 2ಗೆ ಗ್ರೇಟೆಸ್ಟ್ ಪವರ್ 2ನೇ ಇದೆ, 3ಗೆ ಗ್ರೇಟೆಸ್ಟ್ ಪವರ್ 2, 7ಗೆ ಇರೋದು ಒಂದೇ. ಸೊ ಇಲ್ಲಿ 4 ಆಯ್ತಾ, ಇದು 4 into 9, 9 4s 36. ಸೊ 9 4s is 36 into 7 ಎಷ್ಟಾಗುತ್ತೆ, 252. ಸೊ 252 is our LCM. That's all. Next question 21. ಸೊ ಇದು ಡೈರೆಕ್ಟ್ ಆಗಿ 3 ಇಂದಾನೆ ಹೋಗುತ್ತೆ, 3 7s 7 1s. 28 2 ಇಂದ ಮಾಡ್ಕೊಂಡು ಹೋಗೋಣ, 2 1s 2 4s, 2 7s 7 1s. 84 is divided from 2 first, 2 4s 2 2s and 2 2s 2 1s, 3 7s 7 1s. ಪ್ರೈಮ್ ಫ್ಯಾಕ್ಟರ್ಸ್ ಆಗಿದ ತಕ್ಷಣ ಬರ್ದ್ಬಿಡಿ, ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. 3 into 7 ಪವರ್ 1 ಹಾಕ್ಬಿಡಿ. 28 can be written as 2 power 2 into 7 power 1, and 84 can be written as 2 power 2 into 3 power 1 into 7 power 1. I need to find out HCF first. HCF ಏನು ಹೇಳುತ್ತೆ, ಕಾಮನ್ ನಂಬರ್ಸ್ ಏನಾದರೂ ಇದೆಯಾ, ಎಸ್ ಕಾಮನ್ ಇರೋದು 7 7 and 7. ಇನ್ಯಾವ ನಂಬರು ಕಾಮನ್ ಇಲ್ಲ, 7 ನಮ್ಮ HCF. ಆ್ಯಂಡ್ LCM ಎಲ್ಲ ನಂಬರು ಬರೀತೀನಿ, 2 3 7. ಇದಕ್ಕೆ ಹೈಯೆಸ್ಟ್ ಪವರ್ ಹುಡುಕ್ಬೇಕಷ್ಟೇ. 2ಗೆ ಹೈಯೆಸ್ಟ್ ಪವರ್ 2, 3ಗೆ ಹೈಯೆಸ್ಟ್ ಪವರ್ 1, 7ಗೆ ಹೈಯೆಸ್ಟ್ ಪವರ್ 1. ಸೊ 4 into 3 into 7, 4 into 3 into 7, 4 into 3 into 7, 84. Previous question ಯಾವ್ದಿತ್ತು, ಓಕೆ. ಸೊ 24 2 1s 2 2s 2 6s 2 3s 3 1s. 36 2 1s 1 reminder, 2 8s 2 9s 3 3s 3 1s. 48 ನ 2 ಇಂದ ಮಾಡ್ಕೊಂಡು ಹೋಗೋಣ, 2 2s 2 4s 2 1s 2 2s 2 6s 2 3s 3 1s. 24 ಬಂದು 2 power 3 into 3 power 1. 36 ಬಂದು 2 power 2 into 3 power 2. 48 ಬಂದು 2 power 4 times ಇದೆ into 3 power 1. HCF and LCM. HCF ಬಂದು ಕಾಮನ್ ನಂಬರ್ 3ರಲ್ಲೂ ಇರೋದು 2 2, ಓಕೆ 2 ಇದೆ, ಆ್ಯಂಡ್ 3. 3ರಲ್ಲೂ 2 ಇದೆ, 3 ಇದೆ, 2 ಇದೆ ಆ್ಯಂಡ್ 3 ಎರಡು ಬರ್ದೆ ಕಾಮನ್ ನಂಬರ್ಸ್ ಬರ್ದಾ.
ನೆಕ್ಸ್ಟ್ ಇದಕ್ಕೆ ಹೈಯೆಸ್ಟ್ ಪವರ ಸ್ಮಾಲೆಸ್ಟ್ ಪವರ. ಸೊ ನಾವು ಸ್ಮಾಲೆಸ್ಟ್ ಪವರ್ ಅಂತ ಜ್ಞಾಪನ ಇಟ್ಕೊಂಡಿದೀವಿ. ಉಲ್ಟಾ ನೋಡ್ಬೇಕಷ್ಟೇ. ಎಚ್ ಸ್ಟ್ಯಾಂಡ್ ಫಾರ್ ಹೈಯೆಸ್ಟ್ ಅಂದ್ರೆ ಉಲ್ಟಾ ಸ್ಮಾಲೆಸ್ಟ್. 2ಗೆ ಸ್ಮಾಲೆಸ್ಟ್ ಪವರ್ ಯಾವುದು? 2. 3ಗೆ ಸ್ಮಾಲೆಸ್ಟ್ ಪವರ್ ಯಾವುದು? 1. ಸೊ 2 ಪವರ್ 2 is 4. 4 3s are 12. ನೆಕ್ಸ್ಟ್ LCM ಬಂದು ನಾನು ಎಲ್ಲ ನಂಬರು ಬರಿಬೇಕು. 2 into 3 ಇರೋದೇ 2 ನಂಬರ್. 2 into 3. 2ಗೆ ಹೈಯೆಸ್ಟ್ ಪವರ್ ಯಾವುದು? 4. ಆ್ಯಂಡ್ 3ಗೆ ಹೈಯೆಸ್ಟ್ ಪವರ್ ಯಾವುದಂದ್ರೆ ಇಲ್ಲಿ 2 ಇದೆ. 2 ಪವರ್ 4 ಅಂದ್ರೆ ಏನಂತ ಅರ್ಥ? 8 8 2s are 16. 16 into 9. 16 9s are ಬಂದು 144. ದಟ್ಸ್ ಆಲ್. ಸೊ ನಿಮ್ಮ ಈಸಿ ಲೆವೆಲ್ ಕ್ವಶನ್ ಏನಿದೆಯೋ ಇದೇ ನಿಮ್ಮ ಲಾಸ್ಟ್ ಕ್ವಶನ್ ಈಸಿ ಲೆವೆಲಲ್ಲಿ. ದಟ್ಸ್ ಆಲ್. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಸಾಕು. ನೆಕ್ಸ್ಟ್ ಮೀಡಿಯಂ ಲೆವೆಲ್ಗೆ ಹೋಗೋಣ. 2 9s, 3 3s, 3 1s, 45. ಇದು 4 + 5 9 ಆಗ್ಬಿಡುತ್ತಲ್ವಾ, ಅಂದರೆ 3 ಅಲ್ಲಿ ಹೋಗುತ್ತೆ. 3 1s 3, 3 5s 15, 3 5s 5 1s, ಅಂದರೆ 18 ಕ್ಯಾನ್ ಬಿ ರಿಟನ್ ಆಸ್ 2 into 2 power 1 into 3 power 2. 45 ಕ್ಯಾನ್ ಬಿ ರಿಟನ್ ಆಸ್ 3 power 2 into 5 power 1. So HCF will be common numbers. Common 2 ಇಲ್ಲ, 3 ಇದೆ. ಕಾಮನ್ ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಸೊ ಕಾಮನ್ ನಂಬರ್ ಬರ್ದು ಅದಕ್ಕೆ ಸ್ಮಾಲೆಸ್ಟ್ ಪವರ್ ಇರೋದೇ 2 ಇದೆ ಎರಡು ಕಡೆನೂ, ಅಂದರೆ 3 3s are 9. LCM is 2 into 3 into 5. 3 ನಂಬರ್ ಬರೀತೀನಿ. ಇರೋ ಎಲ್ಲ ನಂಬರು ಬರೆದ್ಬಿಟ್ಟು 2ಗೆ ಹೈಯೆಸ್ಟ್ ಪವರ್ 1 ಇದೆ, 3ಗೆ 2ನೇ ಇದೆ ಆ್ಯಂಡ್ 1. ಅಂದರೆ 3 3s are 9, 9 2s are 18, 18 5s are 18 5s ಎಷ್ಟು? 18 5s are 8 5s are 14, ಅಂದರೆ 90. ಓಕೆ. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಕ್ವೆಶನ್ ಇನ್ ಮೀಡಿಯಂ ಲೆವೆಲ್, ಸಾರಿ ಇನ್ ಈಸಿ ಲೆವೆಲ್. ಐ ಹೋಪ್ ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಆ್ಯಂಡ್ ಮೀಡಿಯಂ ಲೆವೆಲ್ಗೆ ಹೋಗೋಣ. ಓಕೆ, ಸಾರಿ ಇನ್ನೊಂದು ಕ್ವೆಶನ್ ಇಟ್ಕೊಂಡಿದ್ದೀನಿ ನಾನು. ಓಕೆ, ಇದನ್ನ ಒಂದು ಕೆಲಸ ಮಾಡಿ, ಇದನ್ನ ನೀವೇ ಆ್ಯಸ್ ಅ ಹೋಮ್ವರ್ಕ್ ಕ್ವೆಶನ್ ಅಂತ ಕನ್ಸಿಡರ್ ಮಾಡಿ. ಇದನ್ನ ನೀವೇ HCF ಮತ್ತು LCM ಕಂಡಿಡ್ದು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹೇಳಬೇಕು ಎಷ್ಟು ಅಂತ. ನೋಡೋಣ ಯಾರ್ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ. ಸೊ ಇದೆರಡು ಕ್ವೆಶನ್ ನಾನೇ ಮಾಡ್ತೀನಿ ನೋಡಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ ಅಂತ, ಯಾಕಂದರೆ ಇಲ್ಲಿ ಯೂಸ್ ಆಗಿರೋದೆಲ್ಲ ಪ್ರೈಮ್ ನಂಬರೇ. ನೋಡಿ 17 ಯಾವ ಟೇಬಲಲ್ಲೂ ಡಿವೈಡ್ ಆಗಲ್ಲ. 17 ಅನ್ನೋದು ಪ್ರೈಮ್ ನಂಬರ್ ಒಂದು, 17 1s. 23 ಅನ್ನೋದು ಕೂಡ ಪ್ರೈಮ್ ನಂಬರೇ, 23 1s. ಆ್ಯಂಡ್ 29 ಈಸ್ ಆಲ್ಸೋ ಪ್ರೈಮ್ ನಂಬರ್, 29 1s. 29 into 1. ನಾನು HCF ಕಂಡುಹಿಡಿಬೇಕಂದ್ರೆ ನಾನು 3 ನಂಬರಲ್ಲಿರೋ ಕಾಮನ್ ಯಾವುದು? 3 ನಂಬರಲ್ಲಿರೋದು ಕಾಮನ್ 1 ಅಷ್ಟೇ. ಇಂಥ ಕೇಸಸಲ್ಲಿ HCF ಏನಾಗುತ್ತೆ? 1 ಆಗುತ್ತೆ. ಕೆಲವರೆಲ್ಲ 0 ಬರೆದು ಬಿಡ್ತಾರೆ, ಆ್ಯಕ್ಚುಲಿ ರಾಂಗ್ ಅದು. LCM ಏನಂದರೆ ಎಲ್ಲ ನಂಬರ್ನು ಮಲ್ಟಿಪ್ಲೈ ಮಾಡಿ. 17 into 23 into 29. ನಾನು ಕ್ಯಾಲ್ಸಿಲ್ ಮಾಡ್ಕೊತೀನಿ. 17 into 23 into 29. ಸೊ ಫೈನಲ್ ಆನ್ಸರ್ 11339. ಅದೇ ಥರ ಇಲ್ಲೂ ನೋಡಿ 8ನ ನಾವು ಹೆಂಗೆ ಬರಿಬೋದು? 2 power 3. 9ನ ನಾವು ಹೆಂಗೆ ಬರಿಬೋದು? 3 power 2. ಡೈರೆಕ್ಟಾಗಿ ಬರೀತಾ ಇದ್ದೀನಿ. 25ನ ಹೆಂಗೆ ಬರಿಬೋದು? 5 power 2. ಸೊ HCF 3ರಲ್ಲೂ ಕಾಮನ್ ಏನೂ ಇಲ್ಲ. ಕಾಮನ್ ಏನೂ ಇಲ್ಲ ಅಂದರೆ ಯಾವಾಗಲೂ 1 ಇರುತ್ತೆ. 1 ಅಂತ ಬರ್ಕೊಬೋದಲ್ವಾ? ಸೊ 1 ಈಸ್ ಯುವರ್ HCF. LCM ಏನಂದರೆ ಎಲ್ಲ ನಂಬರ್ನು ಮಲ್ಟಿಪ್ಲೈ ಮಾಡಬೇಕು. 2 power 3, 3 power 2. ಬಿಕಾಸ್ LCM ಏನು ಹೇಳುತ್ತೆ? ಎಲ್ಲ ನಂಬರು ಬರ್ತಿ ಅದಕ್ಕೆ ಹೈಯೆಸ್ಟ್ ಪವರ್ ಇರೋದೇ ಎಲ್ಲ ಪವರ್ 3 ಪವರ್ 2 ಪವರ್. ಓಕೆ, ಎಲ್ಲ ನಂಬರು ಬೇಸಿಕಲಿ ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ. 2 power 3 ಅಂದರೆ 8 ಅಂತ ಅರ್ಥ. 8 into 9 into 25. 1800. ಸೊ ಮೀಡಿಯಂ ಲೆವೆಲಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ ನೋಡಿ.
5 10 ಇದನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕು. 2 ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. 2 2s are 4, 1 ರಿಮೈಂಡರ್, 2 5s are 10, 1 ರಿಮೈಂಡರ್, 2 5s are 10. ಆ್ಯಂಡ್ ಇವಾಗ ಇದು 2 ಇಂದ ಡಿವೈಡ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಆಡ್ ನಂಬರ್ ಬಂದ್ಬಿಡ್ತು. 5 + 5 10, 10 + 2 12, ಅಂದ್ರೆ 12 3 ಇಂದ ಡಿವೈಡ್ ಆಗುತ್ತೆ, ಅಂದ್ರೆ ಇದು ಕೂಡ 3 ಇಂದಾನೇ ಆಗುತ್ತೆ. 25 ನ ಡಿವೈಡ್ ಮಾಡೋಣ ಫಸ್ಟ್. 3 8s are 24, 1 ರಿಮೈಂಡರ್, 3 5s are 15. ತಿರ್ಗಾ 3 ಅಲ್ಲಿ ಡಿವೈಡ್ ಆಗುತ್ತಾ? 3 2s are 6 ಆಗಲ್ಲ, 3 ಅಲ್ಲಿ ಆಗೋದಿಲ್ಲ ಇವಾಗ. ನೀವು ಇವಾಗ 5 ಅಲ್ಲಿ ಹೋಗಿ. 5 1s are 5, 2 ರಿಮೈಂಡರ್, ಸಾರಿ 3 ರಿಮೈಂಡರ್, 7s are 5 7s are 5 6 are 30, 5 7s are 35, 17 1s are 92 ನ ಡಿವೈಡ್ ಮಾಡ್ಕೊಳ್ಳೋಣ. 2 ಅಲ್ಲಿ ಮಾಡ್ತೀನಿ. 2 4s are 8, 2 6s are 12, 2 2s are 2 3s are, and 23 ಅನ್ನೋದೇ ಒಂದು ಪ್ರೈಮ್ ನಂಬರ್. 5 10 ನ ನಾನು 2 ಪವರ್ 1, 3 ಪವರ್ 1, 5 ಪವರ್ 1, 17 ಪವರ್ 1 ಅಂತ ಬರೀಬೋದು. 92 ನ ನಾನು 2 ಪವರ್ 2 ಇಂಟು 23 ಅಂತ ಬರೀಬೋದು. HCF ಬಂದು ಕಾಮನ್ ನಂಬರ್ಸ್ ಯಾವ್ದ್ಯಾವ್ದಿದೆ ನೋಡ್ತೀನಿ. ಕಾಮನ್ ನಂಬರ್ಸ್ ಯಾವ್ದಾವ್ದು ಅಂದ್ರೆ 2 ಮಾತ್ರ ಇದೆ. 2 ಬರ್ದೆ, ಅದಕ್ಕೆ ಕಡಿಮೆ ಇರೋ ಪವರ್ ಯಾವುದು? 1. ಸೊ ದಿಸ್ ಇಸ್ ಮೈ ಆನ್ಸರ್. 2 ಪವರ್ 1 ಅಂದ್ರೆ 2. ಅದೇ ತರ LCM ಏನ್ ಹೇಳುತ್ತೆ? ಎಲ್ಲಾ ನಂಬರು ಬರ್ದ್ಬೋಣ. 2 3 5, ನೆಕ್ಸ್ಟ್ ಏನಿದೆ 17 and 23. ಎಲ್ಲಾ ನಂಬರ್ಸ್ಗೂ ಜಾಸ್ತಿ ಇರೋ ಪವರ್, ಗ್ರೇಟೆಸ್ಟ್ ಪವರ್. 2 ಪವರ್ 2 ಜಾಸ್ತಿ ಇದೆ, 3ಗೆ ಪವರ್ 1 ಇದೆ, 5ಗೆ ಪವರ್ 1, 17ಗೂ ಪವರ್ 1, 23ಗೂ ಪವರ್ 1 ಇದೆ. ಈ ಎಲ್ಲಾ ನಂಬರು ಮಲ್ಟಿಪ್ಲೈ ಮಾಡ್ಕೊಂಡು ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 2 ಪವರ್ 2 ಅಂದ್ರೆ 4, 4 ಇಂಟು 3 ಇಂಟು 5 ಇಂಟು 17 ಇಂಟು 23. So we'll get the answer as 2 3 4 6 0. Clear? Next question. 336. ಬೇಗ ಡಿವೈಡ್ ಮಾಡ್ಕೊಂಡು ಹೋಗೋಣ. 2 1s are 1 ರಿಮೈಂಡರ್, 2 6s are 12, 1 ರಿಮೈಂಡರ್, 2 8s are 16. 2 ಇದೆರಡನ್ನು ಕನ್ಸಿಡರ್ ಮಾಡ್ತೀನಿ. 2 8s are 16, 2 4s are 8, 2 4s are 8, 2 2s are 4, 2 2s are 2 1s are 21 3 ಇಂದ ಹೋಗುತ್ತೆ. 3 7s are 7 1s are 54 ಬಂದು 2 ಅಲ್ಲಿ ಡಿವೈಡ್ ಆಗುತ್ತೆ. 2 2s are 2 7s are 14, ರಿಮೈಂಡರ್ ಇತ್ತಲ್ವ ಒಂದು. ಇದು 3 ಅಲ್ಲಿ ಡಿವೈಡ್ ಆಗುತ್ತೆ. 3 9s are 3 3s are 3 1s are. I need to find out sorry HCF ಅಲ್ಲ, ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಬರ್ದ್ಬೋಣ. 336 can be written as 2 power 4 into 3 power 1 into 7 power 1. 54 can be written as 2 power 1 into 3 power 3. HCF ಮಾಡ್ಬೇಕಂದ್ರೆ ಕಾಮನ್ ನಂಬರ್ಸ್ ಲಿಸ್ಟ್ ಮಾಡ್ಕೊಂಬಿಡಿ. 2 ಇಲ್ಲೂ 2 ಇದೆ. 2 is the common prime factor into I have 3 here as well as here. So 3 is our one more prime common prime factor. 2ಗೆ ಹೈಯೆಸ್ಟ್ ಪವರ್ ಅಲ್ಲ, ಸಾರಿ ಹೈಯೆಸ್ಟ್ ಅಲ್ಲ, ಕಡಿಮೆ, ಉಲ್ಟಾ ನೋಡ್ಬೇಕು, ಸ್ಮಾಲೆಸ್ಟ್. 2ಗೆ ಪವರ್ 1 ಅನ್ನೋದು ಕಡಿಮೆ, 3ಗೆ ಪವರ್ 1 ಕಡಿಮೆ. 3 2s are 6. So 6 is our HCF. LCM, basically we need to write down all the numbers. 2 into 3 into 7. So we need to look for greatest power. 2ಗೆ greatest power ಯಾವುದು? ಪವರ್ 4. 3ಗೆ greatest power 3. 7 is only one time. So 2 power 4 ಎಷ್ಟಾಗುತ್ತೆ? 2 power 4 ಅಂದ್ರೆ 2 to the 4, 4 to the 8 to the 16. 16 into 3 3s are 9, 9 3s are 27 into 7. 3024. ನಾನು ಕ್ಯಾಲ್ಸಿಲ್ ಬೇಗ ಮಾಡ್ತಾ ಇದ್ದೀನಿ. ಮೇ ಬಿ ಸಮ್ಟೈಮ್ಸ್ ನಾನು ರಾಂಗ್ ಆಗ್ಬೋದು. ಏನಾದರೂ ರಾಂಗ್ ಇದ್ರೆ ನೀವು ನನ್ನ ಜೊತೆಗೆ ಮಾಡಿ, ಸರಿನಾ? ಯಾರ್ಯಾರು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಇಂದ, ಪೆನ್ ಅಂಡ್ ಪೇಪರ್ ತಗೊಂಡು ನೋಟ್ಸ್ ಮಾಡ್ಕೊಂಡು ನನ್ನ ಜೊತೆನೆ ವಿಡಿಯೋನ ಪಾಸ್ ಮಾಡಿ ನೀವು ಫಸ್ಟ್ ಅದನ್ನ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಆಮೇಲೆ ಮ್ಯಾಚ್ ಮಾಡ್ಕೊಳ್ಳಿ ನನ್ನ ಜೊತೆ, ನನ್ನ ಆನ್ಸರ್ ಸೇಮ್ ಬರ್ತಾ ಇದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ.
ಓಕೆ, ಸೊ ಈ ಕ್ವಶನ್ ಫಸ್ಟ್ ನೀವೇ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ಇದನ್ನ ಒಂದ್ಸಲಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿರುತ್ತಲ್ವಾ ಎಷ್ಟೊತ್ತಿಗೆ ಏನು ಮೆಥಡ್ ಅಂತ ಒಂದ್ಸಲಿ ನೀವೇ ಮಾಡಿ ನೋಡಿ. ಸೊ ನಾನು ನನ್ನ ಪಾಡಿಗೆ ಮಾಡ್ಕೊಂಡು ಹೋಗ್ತೀನಿ, ನೀವು ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ವೆರಿಫೈ ಮಾಡ್ಕೊಳ್ಳಿ. 2 7s 2 2s 2 3s 2 6 12 2 1s 2 8s 2 9s 3 3s 3 1s 180 ಬಂದು 2 9s 0. Next 2 4s 2 5s 3 1s 3 5s 3 5s 5 1s 192 ಬಂದು 2 9s 18 2 6s 12 2 4s 8 1 ರಿಮೈಂಡರ್ ಹೋಗುತ್ತೆ 2 8s 16 2 2s 2 4s 2 1s 2 2s 2 6s 2 3s 3 1s. So 144 can be written as 2 power 4 into 3 power 2. 180 can be written as 2 power 2 into 3 power 2 into 5 power 1. 192 can be written as 2 power 1 2 3 4 5 6 2 power 6 into 3 power 1. ಮೂರರಲ್ಲೂ ಕಾಮನ್ ಇರೋ ನಂಬರ್ ಲಿಸ್ಟ್ ಮಾಡ್ಕೊಂಬಿಡಿ, 2 2 and 2. ಓಕೆ, 2 ಇಸ್ ದಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಆಸ್ ವೆಲ್ ಆಸ್ 3 ನೋಡಿ, ಮೂರು ಕಡೆನೂ ಇದೆ. 3 ಇಸ್ ಕಾಮನ್ ನಂಬರ್, ಇನ್ಯಾವುದು ಕಾಮನ್ ಇಲ್ಲ. 2ಗೆ ಇರೋ ಕಡಿಮೆ ಪವರ್ ಯಾವುದು? 2 power 2. 3ಗೆ ಇರೋ ಕಡಿಮೆ ಪವರ್ ಯಾವುದು? ಪವರ್ 1. ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 power 2 4 4 3s 12 ಆ್ಯಂಡ್ ಎಲ್ ಸಿ ಎಮ್ ಎಲ್ಲ ನಂಬರು ಬರೆದು ಬಿಡ್ತೇನೆ. 2 into 3 into 5 ಮೂರೇ ನಂಬರ್ ಇರೋದು 2 3 5. 2ಗೆ ಇರೋ ಹೈಯೆಸ್ಟ್ ಪವರ್ ಏನು? 6 ಇದೆ. 3ಗೆ ಹೈಯೆಸ್ಟ್ ಪವರ್ 2 ಇದೆ. 5ಗೆ ಹೈಯೆಸ್ಟ್ ಪವರ್ 1 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 2 power 6 ಎಷ್ಟಾಗುತ್ತಂದ್ರೆ 2 power 4 ಎಷ್ಟಾಗಿತ್ತು? 16. 16 2s 32 ಅಂದರೆ 32 into 2 ಎಷ್ಟಾಗುತ್ತೆ? 64. 64 into 9 9 into 5 ಎಷ್ಟು ಬರುತ್ತೆ? 2880. Okay, we'll move on to next question. 96 and 404. 96 ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ ಬೇಗ. 2 4s 2 8s 2 2s 2 4s 2 1s 2 2s 2 6s 2 3s 3 1s. 404 ನ 2 ಟೇಬಲ್ ಅಲ್ಲಿ 2 2s 0 as it is 2 2s 2 10s 2 1s 101 101 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ? 101 ಇವಾಗ 2 ಅಲ್ಲೂ ಡಿವೈಡ್ ಆಗಲ್ಲ, 3 ಅಲ್ಲೂ ಡಿವೈಡ್ ಆಗಲ್ಲ, 5 ಅಲ್ಲೂ ಆಗಲ್ಲ, 7 ಅಲ್ಲಿ ಹೋಗುತ್ತಾ? 7 ಅಲ್ಲೂ ಡಿವೈಡ್ ಆಗಲ್ಲ, ಕರೆಕ್ಟ್ ಅಲ್ವಾ? 7 ಅಲ್ಲಿ ಡಿವೈಡ್ ಆಗಲ್ಲ. 7 ಅಂದ್ರೆ 7 31 ಹೋಗಲ್ಲ 7 ಅಲ್ಲಿ. ಮೇ ಬಿ ನಂಗೆ ಅನ್ಸುತ್ತೆ 101 ಮೇ ಬಿ ಪ್ರೈಮ್ ನಂಬರು, ಅದು ಚೆಕ್ ಮಾಡ್ಬಿಡ್ತೇನೆ ರೀ. 7 ನೆಕ್ಸ್ಟ್ ಬರೋದು ಯಾವುದು? 11 ಅಲ್ಲೂ ಡಿವೈಡ್ ಆಗಲ್ಲ. 7 ಅಲ್ಲೂ ಆಗಲಿಲ್ಲ ಅಂದರೆ 11 ಅಲ್ಲೂ ಆಗಲಿಲ್ಲ ಅಂದರೆ ಓಕೆ, ನಂಗೆ ಅನ್ಸುತ್ತೆ 101 ಇಸ್ ಅ ಪ್ರೈಮ್ ನಂಬರ್. ಓಕೆ, ಕನ್ಫರ್ಮ್ ಇದು, ಅದೇ ಟೇಬಲ್ ಇಂದ ಹೋಗುತ್ತೆ. ಸೊ ನೆಕ್ಸ್ಟ್ 96 ಕ್ಯಾನ್ ಬಿ ರಿಟರ್ನ್ ಆಸ್ 2 power 1 2 3 4 5 2 power 5 into 3 power 1. 404 can be written as 2 power 2 into 101. ನಾನು HCF ಕಂಡುಹಿಡಿಬೇಕಂದ್ರೆ ಎರಡರಲ್ಲೂ ಕಾಮನ್ ಇರೋದು ನಂಬರ್ ಒಂದೇ, ಅದಕ್ಕೆ ಕಡಿಮೆ ಪವರ್ ಏನು? 2 power 2 ಅಂದರೆ 4, ಕರೆಕ್ಟಾ? ಆ್ಯಂಡ್ ಎಲ್ ಸಿ ಎಮ್ ಏನು ಮಾಡ್ತೀವಿ ನಾವು? ಎಲ್ ಸಿ ಎಮ್ ಬೇಸಿಕಲಿ ಎಲ್ಲ ನಂಬರು ಬರೆದು ಬಿಡ್ತೀವಿ. 2 into 3 into 101. 2ಗೆ ಹೈಯೆಸ್ಟ್ ಪವರ್ 5, 3ಗೆ ಹೈಯೆಸ್ಟ್ ಪವರ್ 1 ಆ್ಯಂಡ್ 101 ಪವರ್ 1. ಸೊ 2 power 5 ಯಾವಾಗಲೇ ನೋಡಿದ್ವಿ ಎಷ್ಟು? 2 power 5 16 to the 32 ಆಗುತ್ತೆ. 32 into 3 into 101, that is
9696. Easy. Okay, next question. Last question, quickly ಮಾಡೋಣ ಇದು. 180. 2 9s are as it is, and 2 4s are, 1 reminder, 2 5s are, and ಇದು 45. 3 ಟೇಬಲ್ ಆಲ್ರೆಡಿ 180 ಮಾಡಿದೀವಿ ಎಲ್ಲ ಒಂದು ಕಡೆ ಅನ್ಸುತ್ತೆ. 180 ಎಲ್ಲೂ ಮಾಡಿಲ್ವಾ? ಮೇ ಬಿ ಇಲ್ಲ, ಪ್ರಿವಿಯಸ್ಲಿ ಇಲ್ಲಿ ಮಾಡಿದೀವಿ ನೋಡಿ. ಏನಿದೆ 180ಗೆ 2 power 2, 3 power 2, 5 power 1, 2 power 2, 3 power 2, 5. ಡೈರೆಕ್ಟ್ ಆಗಿ ಬರೀತೀನಿ, ಆಲ್ರೆಡಿ ಮಾಡಿದ್ದೀವಿ. 2 power 2, 3 power 2 into 5 power 1. ನೆಕ್ಸ್ಟ್ 252. 252ನ ಸೆಟಲ್ ಮಾಡ್ಕೊತೀನಿ. 252, 2 1s are, 2 2s are 4, 2 6s are 12, 2 6s are 12, 2 3s are, 3 2s are, 3 1s are, 3 7s are, 7 1s are, ಅಂದರೆ 2 power 2 into 3 power 2 into 7 power 1, 324. 324 ಬಂದು 2 1s are, 2 6s are, 2 2s are, 2 8s are 16, 2 1s are 2, 3 2s are 6, 6 7 8 ಅಂದರೆ 3 7s are 21, 3 9s are, 3 3s are, 3 1s are, ಅಂದರೆ 2 power 2, 3 power 4, and that's all. HCF and LCM. HCF ಬಂದು ಕಾಮನ್ ನಂಬರ್ಸ್ ಯಾವುದು? 2 2 and 2. ಸೊ ಕಾಮನ್ ನಂಬರ್ಸ್ನ ಲಿಸ್ಟ್ ಮಾಡ್ಕೊತೀನಿ. 2 ಇಲ್ಲೂ 3 ಇದೆ, 3 ಇದೆ, 3 ಇದೆ. 2ಗೆ ಇರೋ ಕಡಿಮೆ ಪವರ್ ಯಾವುದು? 2 ಇಂಟು 3ಗೆ ಕಡಿಮೆ ಪವರ್ ಇರೋ 2. ಸೊ 2 2s are 4, 3 3s are 9, 9 4s are 36. ಎಲ್ಲ ನಂಬರು ಬರೆದು ಬಿಡ್ತೀನಿ LCMಗೆ. 2 3 5 and 7. 2ಗೆ ಹೈಯೆಸ್ಟ್ ಪವರ್ ಬಂದು 2, 3ಗೆ ಹೈಯೆಸ್ಟ್ ಪವರ್ ಬಂದು 4, 5ಗೆ ಹೈಯೆಸ್ಟ್ ಪವರ್ 1, 7ಗೆ ಹೈಯೆಸ್ಟ್ ಪವರ್. ಮಲ್ಟಿಪ್ಲೈ ಮಾಡ್ಕೊಂಬೋಣ, ಎಷ್ಟು ಬರುತ್ತೆ? 2 2s are 4, 4 into 3 4 times 1 2 3 4 into 5 into 7. I am getting it as 11340. You people need to verify. ಸರಿನಾ? ನಾನು ಕರೆಕ್ಟಾಗಿ ಬರ್ತಾ ಇದೆ ಇಲ್ವಾ ಅಂತ ಒಂದ್ಸರಿ ನೀವು ವೆರಿಫೈ ಮಾಡಬೇಕು. ದಟ್ಸ್ ಆಲ್. ಓಕೆ, ಸೊ ನಮ್ಮ ಮೀಡಿಯಂ ಲೆವೆಲ್ ಕ್ವೆಶನ್ಸ್ ಆಗಿದೆ. ಸೊ ಇಲ್ಲಿವರೆಗೂ ಏನಾದರೂ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕಂಪ್ಲೀಟ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು HCF LCM ಕಲ್ತ್ಕೊಂಡಿದ್ದೀರಾ. ಇವಾಗ ಕೆಲವು ಸಲ ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಫ್ಯೂ ಟೈಮ್ಸ್ ಒಂದು ಮೇ ಬಿ 2019-20 ಪೇಪರ್ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ಅಥವಾ 2021 ಅಲ್ಲೂ ಕೇಳಿದ್ದಾರೆ. ಕೆಲವು ಸಲ ಈ ಟ್ರಿಕ್ಕಿ ಕ್ವೆಶನ್ ಕೇಳ್ತಾರೆ ನೋಡಿ. ಕ್ವೆಶನ್ ಏನಿದೆ? ಫೈಂಡ್ LCM ಆಫ್ HCF ಆಫ್ 24, 40 and 20. ಕೆಲವರಿಗೆ ಕ್ವೆಶನ್ ಅರ್ಥ ಆಗೋದಿಲ್ಲ ನೋಡಿ, ನಾನು ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಐಲ್ ಟೇಕ್ ಬ್ಲೂ ನೋಡಿ. ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಣ. ನಾವು LCM ಕಂಡುಹಿಡಿಬೇಕು, ಸರಿನಾ? LCM ಆಫ್ ನಿಮಗೆ HCF ಮಾಡಿದಾಗ, ಈ ಎರಡು ನಂಬರ್ಸ್ HCF ಕಂಡುಹಿಡಿದಾಗ ನಿಮ್ಗೆ ಒಂದು ನಂಬರ್ ಸಿಗುತ್ತೆ, ಒಂದು ಆನ್ಸರ್. ಆ ನಂಬರು ಮತ್ತೆ ಇನ್ನೊಂದು ನಂಬರ್ ಯಾವುದು? 20. ಈ ಎರಡು ನಂಬರ್ದು ನಾವೇನ್ ಕಂಡುಹಿಡಿಬೇಕು? LCM. ಬೇಸಿಕಲಿ ಅವ್ರು ಕೇಳ್ತಾ ಇರೋದು LCM ಅಷ್ಟೇ. LCM ಆಫ್ HCF ಅಂದ್ರೆ ಏನಂತ ಅರ್ಥ? ನಿಮ್ಗೆ ಆ ಒಂದು ನಂಬರ್ ಏನಿದೆಯೋ ಆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ ಹೆಂಗ್ ಕಂಡುಹಿಡಿತೀರಾ? HCF ಕಂಡುಹಿಡಿರಿ. ಅವಾಗ HCF ಆಫ್ ಯಾರ್ಯಾರು 24 ಮತ್ತೆ 40ದು ನೀವು HCF ಕಂಡುಹಿಡ್ಕೊಂಡ್ರೆ ನಿಮ್ಗೆ ಆ ನಂಬರ್ ಸಿಗುತ್ತೆ. ಈ ಎರಡು ನಂಬರು, ಇಲ್ಲಿ ಬರೋ ನಂಬರು ಮತ್ತೆ 20, ಅದೆರಡ್ರದ್ದು ಏನ್ ಮಾಡಬೇಕು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಕಂಡುಹಿಡಿಬೇಕು. ಅಂದ್ರೆ ಫಸ್ಟ್ ನಾನು ಏನ್ ಮಾಡಬೇಕು? ನಾನು LCM ಆಫ್ 24 and 40 ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ? ಬಿಕಾಸ್ ನನಗೆ ಈ ನಂಬರ್ ಗೊತ್ತಾಗ್ಬೇಕು, ಯಾವ ನಂಬರ್ಗೆ ನಾನು LCM ಮಾಡ್ಬೇಕಂತ. ಸೊ ಇಲ್ಲಿ 24ನ ನಾನು ಯಾವ ಥರ ಬರಿಬೋದು? 24ನ ಹೆಂಗೆ ಬರಿಬೋದು ಅಂದರೆ 6 4s are 24. 6 4s are 24. 3ನ ಹೆಂಗೆ ಬರಿಬೋದು? ಸಾರಿ 6ನ 3 2s are 6, 4ನ 2 into 2. ಸೊ ಇಲ್ಲಿ ನೋಡಿದ್ರೆ 2 power 3 ಇದೆ ಆ್ಯಂಡ್ 3 power 1. ಅದೇ ಥರ 40 ಹೆಂಗೆ ಬರಿಬೋದು?
10 4s 10 ಹೆಂಗೆ ಬರಿಬೋದು 2 5s ಇಂಟು 4 ಹೆಂಗೆ ಬರಿಬೋದು 2 2s. ಸೊ 2 3 ಸಲ ಬರ್ತಾ ಇದೆ 2 ಪವರ್ 3 ಇಂಟು 5 ಪವರ್ 1. ಸೊ ನಾನು ಕ್ವಿಕ್ಲಿ ಎಚ್ ಸಿ ಎಫ್ ಕಂಡುಹಿಡಿದು ಬಿಡ್ತೀನಿ. ಸೊ ಎಚ್ ಸಿ ಎಫ್ ಆಫ್ 24, 40. ಸೊ ಎಚ್ ಸಿ ಎಫ್ ಕಂಡುಹಿಡಿಯೋಕೆ ರೂಲ್ ಏನು, ಎರಡರಲ್ಲೂ ಕಾಮನ್ ನಂಬರ್ ಇರಬೇಕು. ಕಾಮನ್ ಇರೋದೇ 2, ಅದಕ್ಕೆ ಲೀಸ್ಟ್ ಪವರ್ ಅಂದರೆ 3ನೇ ಇದೆ. 2 2s 4, 4 2s 8. ಇವಾಗ ನಿಮಗೆ ಗೊತ್ತಾಯ್ತು ಇಲ್ಲಿ ಯಾವ ನಂಬರ್ ಇದೆ 8 ಅಂತ ಅರ್ಥ. ಮತ್ತೆ ಇವಾಗ ನೀವೇನು ಮಾಡಬೇಕು, 8 ಮತ್ತೆ 20ದು ನೀವೇನು ಮಾಡ್ಬೇಕಂದ್ರೆ ಬೇಸಿಕಲಿ ಎಲ್ ಸಿ ಎಮ್ ಕಂಡುಹಿಡಿಯಬೇಕು ಇವಾಗ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ ಸೆಕೆಂಡ್ ಸ್ಟೆಪ್ ಇಲ್ಲಿ ಒಂದೇ ನಿಮಿಷ. ಓಕೆ, ಸೊ ಎಲ್ ಸಿ ಎಮ್ ಆಫ್ ಯಾರ್ಯಾರು 8 ಮತ್ತು 20ದು ಎಲ್ ಸಿ ಎಮ್ ಕಂಡುಹಿಡಿಬೇಕು. ಸೊ 8ನ ನಾವು ಹೆಂಗೆ ಬರ್ಕೊಬೋದು, 2 ಪವರ್ 3. 20ನ ನಾವು ಹೆಂಗೆ ಬರ್ಕೊಬೋದು, 10 2s 20 ಆ್ಯಂಡ್ 10 ಬಂದು 5 2s 10 ಇಂಟು 2 ಅಂದರೆ 2 ಪವರ್ 2 ಇಂಟು 5 ಪವರ್ 1. ಸೊ ಎಲ್ ಸಿ ಎಮ್ ಆಫ್ 8, 20 ಏನಾಗುತ್ತೆ, ಇಲ್ಲಿ 2 ಪವರ್ 3 ಇದೆ, ಇಲ್ಲಿ 2 ಪವರ್ 2 ಇದೆ. ಸಾರಿ, ಕಾಮನ್ ನೋಡೋ ಅವಶ್ಯಕತೆ ಇಲ್ಲ. ಎಲ್ ಸಿ ಎಮ್ ಅಂದರೆ ಏನು, ಎಲ್ಲ ನಂಬರು ಬರೀತೀವಿ. ಇರೋ ಹೈಯೆಸ್ಟ್ ಪವರ್ 2, ಹೈಯೆಸ್ಟ್ ಪವರ್ 3 5 ಅಂದರೆ 2 to the 4, 4 to the 8, 8 5s 40. ಅರ್ಥ ಆಗ್ತಾ ಇದೆಯಾ? ಸೊ ಇದೇ ಥರ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಇದನ್ನು ನೋಡಿ. ಫಸ್ಟ್ ನಾನು ಏನು ಮಾಡಬೇಕು, ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಆಫ್ 306 ಮತ್ತು 657. ಸೊ 306ಗೆ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ನಂಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಮಾಡಿರ್ತೀವಿ 306, ಎಲ್ಲದೊಂದು ಕಡೆ ಮಾಡಿದೀವ. 306 ಎಲ್ಲೂ ಮಾಡಿಲ್ಲ, ಸಾರಿ. 306ಗೆ ಮಾಡಲೇಬೇಕು ಹಂಗಂದ್ರೆ. ಸೊ ನಾನು ಸ್ವಲ್ಪ ಲೇಜಿ, ನೋಡಿದೆ ಎಲ್ಲಾದರೂ ಮಾಡಿದ್ದೀವ ಅಂತ. 2 1s 2, 2 5s 10 ಆ್ಯಂಡ್ 2 3s 6. ಇವಾಗ 3 ಎಲ್ಲಿ ಹೋಗುತ್ತೆ, 3 5s 15, 3 1s 3, 3 1s 3, 3 7s 21, 17 1s 657 ಎಲ್ಲೋ ಒಂದು ಕಡೆ ಮಾಡಿದೀವಿ ಅನ್ಸುತ್ತೆ. 657 ಎಲ್ಲೋ ಮಾಡಿರ್ಬೇಕಲ್ವಾ, 657 ಮಾಡಿಲ್ವಾ? ಇಲ್ಲ, 657 ಎಲ್ಲೋ ಮಾಡಿದ್ವಿ ಅನ್ಸುತ್ತೆ. ಓಕೆ, ನೋ ವರೀಸ್, ಮಾಡೋಣ. ಇವಾಗ 2 ಅಂತೂ ಡಿವೈಡ್ ಆಗಲ್ಲ, 3 ಚೆಕ್ ಮಾಡೋಣ. ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ನಂಬರು. 7 + 6 13, 13 + 5, 13 + 5 ಬಂದು 18 ಅಂದರೆ 3ಇಂದ ಡಿವೈಡ್ ಆಗುತ್ತೆ. 3 2s 6, 3 1s 3, 3 9s 27. ಇವಾಗ 3 ಟೇಬಲಲ್ಲಿ 3 7s 21, 3 3s 9. ಇವಾಗ 373 ಅನ್ನೋ 3ಯಲ್ಲೂ ಡಿವೈಡ್ ಆಗಲ್ಲ ಅನ್ಸುತ್ತೆ. 7 3 2 ಆಗಲ್ಲ, ಅಂದರೆ 73 ಅನ್ನೋದೇ ಒಂದು ಪ್ರೈಮ್ ನಂಬರ್. ಇವಾಗ ನಾನು ಎಚ್ ಸಿ ಎಫ್ ಕಂಡುಹಿಡಿಬೇಕಂದ್ರೆ ನಾನೇನು ಮಾಡ್ತೀನಿ, ಎರಡರಲ್ಲೂ ಕಾಮನ್ ನಂಬರ್ ಏನಿದೆಯೋ ಬರ್ಕೊತೀನಿ. ಕಾಮನ್ ನಂಬರ್ ಯಾವ್ದು ನೋಡಿ, ಇಲ್ಲಿ ಕಾಮನ್ ಇಲ್ಲಿ 2 ಇದೆ, ಇಲ್ಲಿ 2 ಯೂಸ್ ಆಗಿಲ್ಲ. ಓಕೆ, ಸೊ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಬರ್ಕೊಂಬೋಣ. ಸೇಮ್ ಆಸ್ ಯೂಶುವಲ್ ಮೆಥಡ್. 306 ಅಂದರೆ 2 ಪವರ್ 1 ಇಂಟು 3 ಪವರ್ 2 ಇಂಟು 17 ಪವರ್ 1. 657 ಕ್ಯಾನ್ ಬಿ ರಿಟನ್ ಆಸ್ 3 ಪವರ್ 2 ಇಂಟು 73. ಕಾಮನ್ ಇರೋದು ಎರಡರಲ್ಲೂ ಯಾವುದು, 3 ಪವರ್ 2, 3 ಪವರ್ 2. ಸೊ ಐ ವಿಲ್ ರೈಟ್ ಡೌನ್ ಏನಂತ ಅರ್ಥ, ಎಚ್ ಸಿ ಎಫ್ ಆಫ್ 306, 657 ದಟ್ ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು, 3 ಪವರ್ 2. 3 ಪವರ್ 2 ಅಂದರೆ ಏನಂತ ಅರ್ಥ, 9.
ಇವಾಗ ನಾನು ಎಲ್ ಸಿ ಎಂ ಕಂಡುಹಿಡಿಯಬೇಕು, ಕರೆಕ್ಟ್ ಅಲ್ವಾ? ನಾವು ಕಂಡುಹಿಡಿಬೇಕಾದ್ರೆ ಎಲ್ ಸಿ ಎಂ ಇನ್ನೂ ಮುಗ್ದಿಲ್ಲ. ಎಲ್ ಸಿ ಎಂ ಆಫ್ ಯಾರ್ಯಾರು ಇದೆರಡು ಮಾಡಿದಾಗ ಒಂದು ನಂಬರ್ ಸಿಕ್ತು, ಏನದು 9 ಆ್ಯಂಡ್ ಇನ್ನೊಂದು ಯಾವುದು 12. 9 ಗೊತ್ತಿದೆ, ಹೆಂಗ್ ಬರೀಬೋದು 3 ಪವರ್ 2. 12 ಹಂಗೆ ಬರೀಬೋದು 4 3s ಅಂದರೆ 4 ಅಂದರೆ 2 ಪವರ್ 2 ಇಂಟು 3. ಸೊ ಇಲ್ಲಿ ಎಲ್ ಸಿ ಎಂ ಆಫ್ ಏನಾಗ್ಬಿಡುತ್ತೆ 9, 12. ಇಲ್ಲಿ ಎಲ್ಲಾ ನಂಬರ್ ಬರಿತೀವಿ ಎಲ್ ಸಿ ಎಂ ಅಂದ್ರೆ 2ಗೆ ಹೈಯೆಸ್ಟ್ ಪವರ್ 2, 3ಗೆ ಹೈಯೆಸ್ಟ್ ಪವರ್ 2 ಅಂದ್ರೆ 2 2s are 4, 3 3s are 9, 9 4s are 36. ಸೊ ಇಲ್ಲಿವರೆಗೂ ಏನಾದರೂ ವಿಡಿಯೋನ ವಾಚ್ ಮಾಡಿದ್ದೀರಾ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಪೀಪಲ್. ನಿಮ್ಗಳಿಗೋಸ್ಕರ ನಾನು ಈ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಇದನ್ನ ಎಂಡ್ವರೆಗೂ ನೋಡಿದ್ದೀರಾ ಅಂದರೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಪೀಪಲ್. ನೀವು ಒಂದು ಕೆಲಸ ಏನು ಮಾಡ್ಬೋದು ಅಂದರೆ, ಇಫ್ ಯು ಲೈಕ್ ದ ವಿಡಿಯೋ, ಎಫರ್ಟ್ ಆಗ್ತಾ ಇರೋದು ಏನಾದರೂ ಇಷ್ಟ ಆಗ್ತಾ ಇದೆ ಅಂದರೆ ಡೂ ಲೈಕ್ ದ ವಿಡಿಯೋ. ನಿಮ್ಮ ಬೇಸಿಕಲಿ ಯಾರ್ಯಾರಿಗೆ ಟಾಪಿಕ್ ಕನ್ಫ್ಯೂಷನ್ ಇದೆ, ಯಾರ್ಯಾರಿಗೆ ಬರಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಂದರೆ ಆ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಫ್ಯೂಚರಲ್ಲಿ ಬರೋ ಏನಾದರೂ ಅಪ್ಡೇಟ್ಸ್ ಇದ್ದರೆ, ವಿಡಿಯೋ ಅಪ್ಡೇಟ್ಸ್, ಅದೆಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗ್ತಾ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೊಂದು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಸರಿನಾ? ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ವಾಟ್ಸಪ್ಪಲ್ಲಿ ಒಂದು ನನ್ನ ಸ್ಟಡಿ ವಿತ್ ಸಂದೀಪ್ ಕರ್ನಾಟಕ ಅಂತ ಒಂದು ಲಿಂಕ್ ಮಾಡಿದ್ದೀನಿ, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಅಂತ. ರೆಸ್ಪೆಕ್ಟಿವ್ ಕ್ಲಾಸಸ್ಸಲ್ಲಿ ಹೋಗಿ ಜಾಯ್ನ್ ಆದರೆ ಐ ವಿಲ್ ಶೇರ್ ದಿ ವಿಡಿಯೋ ಲಿಂಕ್ ಆ್ಯಂಡ್ ನಿಮಗೆ ಡೈರೆಕ್ಟಾಗಿ ಏನು ಕ್ಲಾಸ್ 8th 9th ಏನೇನು ಟಾಪಿಕ್ಸ್ ಇದೆಯೋ ಅದನ್ನೆಲ್ಲ ನಾನು ಡಿಸ್ಕಸ್ ಅದರಲ್ಲಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಒಂದು ಹೋಮ್ವರ್ಕ್ ಕ್ವಶನ್ ಕೊಡ್ತಾ ಇದ್ದೀನಿ. ಈ ಹೋಮ್ವರ್ಕ್ ಕ್ವಶನ್ ಏನಂದರೆ, ಫೈಂಡ್ ದಿ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 306 ಆ್ಯಂಡ್ 657. ಇದಕ್ಕೆ ಏನಿದೆಯೋ ಎಚ್ ಸಿ ಎಫ್ ಎಲ್ ಸಿ ಎಮ್ ಕಂಡುಹಿಡಿದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬೇಗ ಆನ್ಸರ್ ಮಾಡಬೇಕು. ನೋಡೋಣ, ವೇಟ್ ಮಾಡ್ತಾ ಇರ್ತೀನಿ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಈ ವಿಡಿಯೋಯಿಂದ ಎಚ್ ಸಿ ಎಫ್ ಎಲ್ ಸಿ ಎಮ್ ಕ್ಲಿಯರ್ ಆಗಿರುತ್ತೆ. ಏನಾದರೂ ಆಗಿದ್ರೆ ಒಂದು ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ. ನಾವು ಇಷ್ಟಪಟ್ಟಿದ್ದೀವಿ ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇಲ್ಲ ಅಂದ್ರೂ ಏನಾದರೂ ನಾನು ಚೇಂಜ್ ಮಾಡ್ಕೋಬೇಕಂದ್ರೆ ಅದನ್ನು ಫೀಡ್ಬ್ಯಾಕ್ ಕೊಡಿ. ಸೊ ನಾನು ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.